ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ಳುವಂತಹ ಬಿಜೆಪಿಯಲ್ಲಿ ಅಡ್ಡ ಮತದಾನ ಆಗಿರೋದು. ಇದ್ರ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ನಾಯಕರು ಕೂಡ ಒಂದು ರೀತಿಯಾದ ವರದಿಯನ್ನ ಈಗಾಗಲೇ ರಾಜ್ಯ ನಾಯಕರಿಗೆ ಕೇಳಿರುವಂಥದ್ದು. ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಎಲ್ಲೋ ಒಂದ್ ಕಡೆ ಹಾಣೆ ಪ್ರಮಾಣದವರೆಗೂ ಕೂಡ ಬಂದು ನಿಂತಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಮಾಜಿ ಸಿಎಂ ಮತ್ತೆ ಅದೇ ರೀತಿಯಾದಂತಹ ಬಿಜೆಪಿ ಹಿರಿಯ ನಾಯಕರಾದಂತಹ ಸದಾನಂದ ಗೌಡರು ನಮ್ಮ ಜೊತೆ ಇರುವಂಥದ್ದು. ಸರ್ ನಮಸ್ಕಾರ. ಸರ್, ಎಲ್ಲೋ ಒಂದ್ ಕಡೆ ಶಿಸ್ತಿನ ಪಕ್ಷ ಅಂದ್ರೆ ಬಿಜೆಪಿ, ಆದ್ರೆ ರಾಜ್ಯ ಬಿಜೆಪಿಲಿ ಅದೆಲ್ಲವೂ ಕಾಣ್ತಿಲ್ಲ. ಎಲ್ಲೋ ಒಂದ್ ಕಡೆ ಅಡ್ಡ ಮತದಾನಕ್ಕೆ ರಾಜ್ಯ ನಾಯಕರೇ ಕಾರಣ ಆದ್ರ ಅಂತ ನೀವು ಹೇಳೋದು ಒಂದು ಕರ್ನಾಟಕದ ಬಿಜೆಪಿಯಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಶಿಸ್ತು ಅದರ ಕೊರತೆ ಇದೆ ಅಂತ ಹೇಳುವಂತ ನಾನು ಕಂಡಿದ್ದೇನೆ. ಆದರೆ ಒಂದು ಹಂತದಲ್ಲಿ ನಾವು ಇದನ್ನೆಲ್ಲ ಮೀರಿ ನಿಂತು ಅಶಿಸ್ತು ನಿರ್ಮಾಣ ಮಾಡ್ತಾ ಇದ್ದೋ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಬಾಹ್ಯ ಚರ್ಚೆ ಮಾಡುವಂಥವ್ರಿಗೆ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಸುಮಾರು 4 ಜನರನ್ನು ಕಳಿಸಬೇಕು ಅಂತ ಹೇಳುವಂಥದ್ರಲ್ಲಿ 3 ಜನರನ್ನು ಹೊರಗೆ ಕಳಿಸಿದ ಮೇಲೆ ಎಲ್ಲ ಸರಿಯಾಗಿತ್ತು. ಕಾರ್ಯಕರ್ತರ ಮನಸ್ಸಿಗೆ ಕೂಡ ಸ್ವಲ್ಪ ನೆಮ್ಮದಿ ಇತ್ತು. ಬಿಜೆಪಿ ಈಗ ಸ್ವಲ್ಪ ಮಟ್ಟಿಗೆ ಶಿಸ್ತಿನ ವ್ಯಾಪ್ತಿಯಲ್ಲಿದೆ ಅಂತ ಹೇಳುವಂಥದ್ದು ಇತ್ತು. ಅದರ ಹಿನ್ನೆಲೆಯಲ್ಲಿ ನಡೀತಾ ಇತ್ತು. ಆದರೆ ಮೊನ್ನೆ ನಡೆದಂಥ ವಿದ್ಯಮಾನ, ನೀವು ಹೇಳಿದಂಥ ಎಲ್ಲ ವಿಚಾರಗಳಿಗೆ ಖಂಡಿತವಾಗಿ ನಾನು ಸಹಮತ ವ್ಯಕ್ತಪಡಿಸ್ತಾ ಇದ್ದೇನೆ. ಶಿಸ್ತಿನ ಪಕ್ಷ ಈ ರೀತಿ ಅಶಿಸ್ತು ಮಾಡಿದ್ದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಹೇಳುವಂಥ ನಿಮ್ಮ ಪ್ರಶ್ನೆ, ಇದಕ್ಕೆ ಸಾಧಾರಣ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾರಿಕೆ ಉತ್ತರಗಳನ್ನಷ್ಟೇ ಕೊಡಬಹುದಷ್ಟೇ. ಆದರೆ ಹಾರಿಕೆ ಉತ್ತರದಿಂದ ಮತದಾರರು ಅವರಿಗೆ ಸಮಾಧಾನ ಆಗಲ್ಲ, ಕಾರ್ಯಕರ್ತರಂತೂ ಖಂಡಿತ ಸಮಾಧಾನ ಪಟ್ಕೊಳ್ಳಲ್ಲ ಅಂತ ಹೇಳುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆಗಳನ್ನು ಹೇಗೆ ಇಡಬೇಕೋ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು, ಪಕ್ಷದ ವಿಪಕ್ಷ ನಾಯಕರು ಎಲ್ಲ ದೆಹಲಿಯ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಕೇಂದ್ರದ ವರಿಷ್ಠರು ಇದಕ್ಕೆ ಏನು ಸೂಚನೆ ಕೊಡ್ತಾರೆ ಅದರ ರೀತಿ ಮಾಡಿ ಇಂಥದ್ದು ಆದವರಿಗೆ ಶಿಕ್ಷೆ, ಮುಂದೆ ಆಗದ ರೀತಿಯಲ್ಲಿ ಒಂದು ಬಲವಾದಂಥ ದಿಟ್ಟ ಹೆಜ್ಜೆ ಇದು ಇಡಬೇಕಾದಂಥ ಅವಶ್ಯಕತೆ ಇದೆ. ಸರ್, ಅಡ್ಡ ಮತದಾನ ಆಗುತ್ತೆ ಅಂತ ನಿಮಗೆ ಮಾಹಿತಿ ಇತ್ತಾ? ಅದು ಯಾವಾಗಿತ್ತು ಮತ್ತೆ ಯಾರಿಗೆಲ್ಲ ಇನ್ಫಾರ್ಮ್ ಮಾಡಿದ್ರಿ? ನೋಡಿ, ನನಗೆ 13ನೇ ತಾರೀಕು ಸಾಯಂಕಾಲ ನನ್ನ ಒಬ್ಬ ಮಿತ್ರ, ಅವರು ರಾಜಕಾರಣದಲ್ಲಿಲ್ಲ, ಆದರೆ ಅವರು ಭಾರತೀಯ ಜನತಾ ಪಾರ್ಟಿ ಮೋದಿಯವರ ಅಭಿಮಾನಿಗಳು. ಅವರು ಹೇಳಿದರು, ಕರ್ನಾಟಕ ರಾಜ್ಯದಲ್ಲಿ ನಾಳೆ ನಡೆಯುವಂಥ ಚುನಾವಣಾ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಿನ ಜಾಗರೂಕತೆ ಅವಶ್ಯಕತೆ ಇದೆ. ಯಾರೋ ಕೆಲವು ಜನ 2 ಪಕ್ಷದವರು ಸೇರಿಕೊಂಡು ಇದನ್ನು ಮಾತಾಡುವಂಥದ್ದು ನನ್ನ ಗಮನಕ್ಕೆ ಬಂದಿದೆ, ಇದನ್ನು ನಿಮ್ಮ ಗಮನಕ್ಕೆ ತಂದೇನೆ, ದಯವಿಟ್ಟು ನನ್ನ ಹೆಸರು ಎಲ್ಲಿ ಪ್ರಸ್ತಾಪ ಮಾಡಬೇಡಿ ಅಂತ ಹೇಳುವಂತಂದು ಹೇಳಿ ನನಗೆ ಅಷ್ಟನ್ನೇ ಹೇಳಿದರು. ನಾನು ಅಷ್ಟನ್ನೇ ತಗೊಂಡು ನಮ್ಮ 2 ವರಿಷ್ಠರನ್ನ ಟಚ್ ಮಾಡೋಕ್ಕೆ ನೋಡಿದೆ, ಅವ್ರು ರೀಚ್ ಆಗಲಿಲ್ಲ ನನಗೆ. ಆಮೇಲೆ ನಾನು ಯಾರನ್ನು ಮಾಡೋದು ಅಂತ ನೋಡಿದ ಮೇಲೆ ನನಗೇನಿಸ್ತು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರಷ್ಟೇ ಪ್ರಮುಖರು, ವಿರೋಧ ಪಕ್ಷ ನಾಯಕರಷ್ಟೇ ಪ್ರಮುಖರು ಅಂತ ಒಬ್ಬ ನಮ್ಮ ಪ್ರಧಾನ ಕಾರ್ಯದರ್ಶಿಗೆ ಇದನ್ನು ತಿಳಿಸುವಂಥ ಕೆಲಸ ಮಾಡಿದೆ. ಅಲ್ಲಿಗೆ ನನ್ನ ಒಂದು ಹಂತದ ಕೆಲಸ ಮುಗಿಯಿತು ಅಂತ ನಾನು ಭಾವಿಸ್ಕೊಂಡೆ. ಸರ್, ಅಡ್ಡ ಮತದಾನ ಆಗುತ್ತೆ ಅಂತ ಯಾವತ್ತು ನಿಮಗೆ ಅಂದ್ರೆ ಮಾಹಿತಿ ಎಷ್ಟು ದಿನದ ಮುಂಚೆ ಗೊತ್ತಿತ್ತು? ನಿಮಗೆ ಗೊತ್ತಿದ್ದು ನೀವು ವರಿಷ್ಠರಿಗೆ ಹೇಳುವ ಪ್ರಯತ್ನ ಮಾಡಿದ್ರೆ ಅವರು ಕಾಂಟ್ಯಾಕ್ಟ್ ಆಗಲಿಲ್ಲ, ಮತ್ತೆ ಮತ್ತೊಬ್ಬರಿಗೆ ಹೇಳಿದ್ರೆ ಮತ್ತೆ ಯಾಕೆ ರಾಜ್ಯ ಬಿಜೆಪಿಯಲ್ಲಿ ಎಚ್ಚರಿಕೊಳ್ಳಲಿಲ್ಲ ಅಂತ? ಆ ಪ್ರಶ್ನೆ ಅವರಲ್ಲೇ ಕೇಳಬೇಕು. ಯಾರು ಎಚ್ಚೆತ್ತುಕೊಳ್ಬೇಕಾ ಎಚ್ಚೆತ್ತುಕೊಳ್ಳೋರಲ್ಲೇ ಕೇಳಬೇಕು. ನಾನು ಅದಕ್ಕೆ ಜವಾಬ್ದಾರನಲ್ಲ. ನನ್ನ ಗಮನಕ್ಕೆ ಬಂದ ಮೇಲೆ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವನು ಯಾರಿಗೆ ಅದನ್ನು ತಲುಪಿಸಬೇಕೋ ಅಲ್ಲಿಗೆ ನನ್ನ ಕೆಲಸ ಮುಗಿಯಿತು. ಅದರ ನಂತರ ಅದಕ್ಕೆ ಪ್ರಸಂಗಿತನ ಮಾಡಿ ಅದಕ್ಕೆ ಕೈ ಹಾಕುವಂಥ ಕೆಲಸ ನಾನು ಮಾಡಿಲ್ಲ. ಈಗ ರಾಜ್ಯ ನಾಯಕರು ಗಮನಿತ ಅಂದ್ರೆ ವಿಪಕ್ಷ ನಾಯಕ ಅಶೋಕ್ ಆಗಿರ್ಬೋದು, ವಿಜಯೇಂದ್ರ ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಸರು ಬೇರೆ ಪಕ್ಷದ ಮತಗಳನ್ನ ಅಥವಾ ಶಾಸಕರ ಸೆಳೆಯುವ ಪ್ರಯತ್ನ ಇತ್ತು, ಮತ್ತೆ ಅವ್ರು ರೆಸಾರ್ಟ್ ರಾಜ್ಯಕ್ಕೂ ಕೂಡ ಆರಂಭ ಮಾಡಿದ್ರು. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಬಿಜೆಪಿ ಯಾಕೆ ಎಚ್ಚೆತ್ಕೊಳ್ಳಲಿಲ್ಲ? ಮತ್ತೆ ಏನು ಗುಂಪುಗಾರಿಕೆಯಿಂದನ ಈ ಕಾರಣನ ಅಂತ? ನೀವು ಹೇಳುದು ಪ್ರಥಮ ಭಾಗ, ನೀವು ಹೇಳಿದ್ದು ಸರಿ ಇದೆ. ಯಾವಾಗ 5ನೇ ಅಭ್ಯರ್ಥಿ ಹಾಕಿದ್ರ ಆಗಲೇ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಯ್ತು. ಯಾಕೆಂತ ಹೇಳಿದ್ರೆ ನಮಗೆ ಗೊತ್ತಿದೆ ಎಷ್ಟು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲ್ಬಹುದು ಅಂತ ಗೊತ್ತಿದೆ. ಒಂದು ಹೆಚ್ಚು ಅಭ್ಯರ್ಥಿ ಆದ ಮೇಲೆ ಅವನಿಗೆ ಬೇಕಾದ ಮತಗಳನ್ನು ಹೇಗೆ ಸಂಗ್ರಹ ಮಾಡಬೇಕು ಅಂತ ಹೇಳುವುದರ ಒಂದು ಪಾರ್ಟ್ ಹಿಂಗೆ ಆಚೆ ಈಚೆಯಿಂದ ಖರೀದಿ ಮಾಡೋದು, ಆಚೆ ಈಚೆಯಿಂದ ಬೇರೆ ಆಮಿಷಗಳನ್ನು ಒಡ್ಡಿ ಮಾಡುವಂಥದ್ದು ಇದು ಪ್ರಾಮಾಣಿಕ. ಆದ ಕಾರಣ ನಾವು ಎಚ್ಚೆತ್ತುಕೊಳ್ಬೇಕಾದ್ದು ಸತ್ಯ. ಆದರೆ ನಮ್ಮ ವರಿಷ್ಠರಿಗೋ ವಿಶೇಷವಾದಂಥ ಆ ವಿಶ್ವಾಸಗಳು ನಮ್ಮ MLAಗಳಲ್ಲಿತ್ತ ಗೊತ್ತಿಲ್ಲ ನನಗೆ. ಆ ವಿಶೇಷ ವಿಶ್ವಾಸವೇ ಅವರಿಗೆ ಮುಳುವಾಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಯತ್ನಾಳ್ ಅವರು ಪಕ್ಷದಿಂದ ದೂರ ಇದ್ರು ಕೂಡ ಬಿಜೆಪಿಗೆ ಹಾಕಿದ್ದಾರೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರಲ್ಲಿ ಅಂದ್ರೆ ಅಶೋಕ್ ಅವ್ರ ಮಧ್ಯೆ ಮತ್ತು ವಿಜಯೇಂದ್ರ ಮಧ್ಯೆ ಸರಿಯಾದ ಸಂಧಾನ ಇಲ್ವಾ, ಅಥವಾ ಅವರಿಬ್ಬರ ಮಧ್ಯೆ ಏನಾದ್ರು ಸರಿಯಾದ ಹೊಂದಾಣಿಕೆ ಆಗ್ತಿಲ್ವಾ ಅಂತ? ನನಗೆ ಅದರ ಬಗ್ಗೆ ನಾನು ಯಾವುದೇ ಆ ಬಗ್ಗೆ ಮಾತಾಡಲಿಕ್ಕೆ ನಾನು ಇಷ್ಟನೂ ಪಡೋದಿಲ್ಲ. ಅಂಥದ್ದು ನಂದೇನು ಭಾರಿ ದೊಡ್ಡ ನನ್ನ ಗಮನಕ್ಕೆ ಬರಲಿಲ್ಲ. ಇಬ್ಬರಿಗೂ ಬೇರೆ ಬೇರೆ ಜವಾಬ್ದಾರಿಗಳು. ಒಬ್ಬ ಇಡೀ ರಾಜ್ಯದ ಸಂಘಟನೆಯನ್ನು ಮಾಡಿದರೆ, ಇನ್ನೊಬ್ಬ ವಿಧಾನಸಭೆ ಒಳಗೆ ಒಂದು ಪ್ರತಿಪಕ್ಷವಾಗಿ
ಆ ಪ್ರತಿಪಕ್ಷದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥದ್ದು. ಇಬ್ಬರಿಗೂ ದೊಡ್ಡ ಜವಾಬ್ದಾರಿಗಳಿದ್ದಾವೆ. ಅವರ ಒಳಗಿನ ಗುಟ್ಟು ಏನು ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಆದರೆ ವಾಸ್ತವಿಕವಾಗಿ ಆ ಕೆಲಸದಿಂದ ಈ ಅಡ್ಡ ಮತದಾನ ಆಗಿದೆ ಅಂತ ನಾನು ಭಾವಿಸೋದಿಲ್ಲ. ಈ ಅಡ್ಡ ಮತದಾನಕ್ಕೆ ಅವರಿಗೆ ಯಾವುದೋ ಅವರ ಕೆಲಸ ಕಾರ್ಯಗಳಾಗುವಂಥದ್ದಿರ್ಬೋದು, ಅಥವಾ ಹಣದ ಅಂಶಕ್ಕಿರ್ಬೋದು, ಅಥವಾ ಬ್ಲ್ಯಾಕ್ ಮೇಲ್ ರಾಜಕಾರಣ ಇರ್ಬೋದು. ಇದು ಕಾರಣ ಆಗ್ಬೋದು ಹೊರತು ಬೇರೆ ರೀತಿಯದ್ದು ಕಾರಣ ಅಂತ ನನಗೆ ಅನಿಸ್ತಾ ಇಲ್ಲ. ಸರ್, ಅಡ್ಡ ಮತದಾನ ಆಗೋಗಿದೆ, ಎಲ್ಲವೂ ಕೂಡ ಹೈಕಮಾಂಡ್ ಕೂಡ ವರದಿ ಕೇಳಿದೆ. ಇದರ ನಡುವೆ ಧರ್ಮಸ್ಥಳದ ಆನೆ ಪ್ರಮಾಣ ಮಾಡಬೇಕು ಅಂತ ಮೀಟಿಂಗ್ ಶಾಸಕಾಂಗ ಪಕ್ಷದ ಸಭೆ ಕರೆತಿದ್ದಾರೆ. ಇದನ್ನ ಯಾವ ರೀತಿ ನೋಡ್ತೀರಾ? ಇಲ್ಲ, ಅದಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಧರ್ಮಸ್ಥಳಕ್ಕೆ ಹೋಗಬಾರ್ದು ಮತ್ತು ಇಡೀ ಜಗತ್ತಿನಲ್ಲೇ ಒಂದು ಅತ್ಯಂತ ಎಲ್ಲರಿಂದಲೂ ಕೂಡ ಒಂದು ಗೌರವದಿಂದ ನೋಡುವಂಥ ಜಾಗ ಧರ್ಮಸ್ಥಳ ಆದ ಕಾರಣ ಅಲ್ಲಿ ಈ ನಮ್ಮ ಒಣ ರಾಜಕೀಯವನ್ನು ತಗೊಂಡೋಗಿ ಅಲ್ಲಿ ಅದನ್ನು ಬೆರೆಸುವಂಥದ್ದು ಅದು ನಮಗೂ ಶೋಭೆ ತರಲ್ಲ, ರಾಜ್ಯದ ಜನನೂ ಒಪ್ಪಲ್ಲ. ನಮ್ಮ BJPಯ ಕಾರ್ಯಕರ್ತರಂತೂ ನಾವೆಲ್ಲ ಆ ದೇವರ ಮೇಲೆ ವಿಶ್ವಾಸ ಇಟ್ಟು ಕೆಲಸ ಮಾಡಿದವರು ಖಂಡಿತ ಒಪ್ಪಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಗೆ ಇರುವಂಥದ್ದು. ಅದಕ್ಕಾಗಿ ತಕ್ಷಣವೇ ನನ್ನ ಅಧ್ಯಕ್ಷರಿಗೆ, ನಮ್ಮ ವಿಪಕ್ಷ ನಾಯಕರಿಗೆ ಇಬ್ಬರಿಗೂ ಕೂಡ ಇದು ನೀವು ಮಾಡುವಂಥ ಕೆಲಸ ಸರಿ ಅಂತ ನನಗೆ ಅನಿಸ್ತೇ ಇಲ್ಲ, ಇದನ್ನು ಪುನರ್ ಪರಿಶೀಲಿಸಿ ಎಲ್ಲರಲ್ಲಿ ಕೇಳಿ ಮುಂದೆ ಹೆಜ್ಜೆ ಇಡಿ. ನಾನಂತೂ ಸುತಾರಾಮ ಇದಕ್ಕೆ ಒಪ್ಪುವುದಿಲ್ಲ ಅಂತ ಹೇಳುವಂಥ ವಿಚಾರಗಳನ್ನು ಇಬ್ಬರಿಗೂ ತಿಳಿಸಿದ್ದೀನಿ. ಈ ಆಣೆ ಪ್ರಮಾಣ ಬಿಜೆಪಿಯಲ್ಲಿ ನೀವೇ ಅಲ್ಲದೆ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಇದನ್ನ ಹೈಕಮಾಂಡ್ ಒಪ್ಪುತ್ತಾ ಮುಂದೆ ಮಾಡ್ತಾರಾ ಅನ್ನೋದು ಏನಾದರೂ ನಿಮ್ಗೆ ಅನಿಸಿಕೆ ಇದೆಯಾ? ಗೊತ್ತಿಲ್ಲ ಸರ್. ಇವತ್ತು ದೆಹಲಿಗೆ ಹೋಗಿದ್ದಾರೆ, ಚರ್ಚೆ ಮಾಡಿ ಅಲ್ಲಿಂದ ಏನಾದ್ರು ಡಿಸಿಷನ್ ತಗೊಳ್ಬೋದು. ಒಪ್ತಾರ ಬಿಡ್ತಾರ ನಂಗೆ ಗೊತ್ತಿಲ್ಲ, ನಾನಂತೂ ಒಪ್ಪಲ್ಲ ಸರ್. ಅದೇ ರೀತಿ ಕೋರ್ ಕಮಿಟಿಯಲ್ಲಿ ಮತ್ತೆ ಈಗ ಕೋರ್ ಕಮಿಟಿ ಏನಾದ್ರು ಕರೆದ್ರೆ ಈ ತರ ವಿಚಾರಗಳು ಮತ್ತೆ ಸುದೀರ್ಘವಾಗಿ ಚರ್ಚೆ ಆಗಿ ಪಕ್ಷದಲ್ಲಿ ಮತ್ತೆ ಶಿಸ್ತು ತರುವ ಕೆಲಸ ಆಗತ್ತಾ ಅಂತ? ಮಾಡಲೇಬೇಕು. ನನ್ನನ್ನು ಎಲ್ಲ ಮಾಧ್ಯಮದವರು ತಮಾಷೆ ಮಾಡ್ತಾ ಇದ್ರು. ಶುದ್ಧೀಕರಣ ಈ ಸದಾನಂದ ಗೌಡರ ಶುದ್ಧೀಕರಣ ಏನು ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ರು. ಆದರೆ ಒಂದೊಂದೇ ಹೆಜ್ಜೆ ಇಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ನಮ್ಮ 3 ಜನರನ್ನು ಪಕ್ಷದಿಂದ ದೂರ ಉಳಿಯುವಂತೆ ಮಾಡುವಂಥದ್ರಲ್ಲಿ ನಾನೊಂದು ಪ್ರಮುಖ ಪಾತ್ರ ವಹಿಸಿದ್ದೇನೆ. ಇದನ್ನು ನಾನು ಮೊದಲು ಮಾಧ್ಯಮಕ್ಕೆ ಹೇಳಿದ್ದೇನೆ, ಇವತ್ತು ಹೇಳಿದ್ದೇನೆ. ಯಾವಾಗ ಸ್ವಲ್ಪ ಶಿಸ್ತು ಬಂತು ಅಂತ ಹೇಳಿದಾಗ ಕಾರ್ಯಕರ್ತರಲ್ಲಿ ಹುಮ್ಮನಸ್ಸು ಬರುತ್ತೆ, ಮತ್ತೆ ಒರಿಜಿನಲ್ BJP ಆಗುತ್ತೆ ಅಂತ ಹೇಳುವಂಥದ್ದಿತ್ತು. ಈ ಕಾರ್ಯಕ್ರಮ ಇದು ಭಾರಿ ದೊಡ್ಡ ಒಂದು ಏಟು ನಮಗೆ. ಆದ ಕಾರಣ ಇದಕ್ಕೆ ಗಂಭೀರವಾದಂಥ ಒಂದು ಹೆಜ್ಜೆಗಳನ್ನು ಇಡಬೇಕು ಮತ್ತು ಯಾರು ಇದರಲ್ಲಿ ಭಾಗಿಯಾಗಿದ್ದಾರ ಅವರಿಗೆ ಖಂಡಿತವಾಗಿ ಒಳ್ಳೆ ಶಿಕ್ಷೆ ಆಗಬೇಕು. ನಾನು ಕೇವಲ ಯಾರು ಮಾಡಿದ್ದಾರೆ, ಯಾರು ಇದಕ್ಕೆ ಭಾಗಿಯಾಗಿದ್ದಾರೆ ಅಂತ ಇಷ್ಟರಲ್ಲಿ ನಾನು ಹೇಳುವುದಲ್ಲ, ಪರೋಕ್ಷವಾಗಿ ಇದಕ್ಕೆ ಬೆಂಬಲ ಕೊಟ್ಟವರು ಕೂಡ ಅಷ್ಟೇ ದೊಡ್ಡ ಅಪರಾಧಿಗಳು ಅಂತ ಹೇಳುವಂತ ನಾನು ಹೇಳ್ತೇನೆ. ಕೊನೆಯ ಪ್ರಶ್ನೆ, ಈ ಅಡ್ಡ ಮತದ ಬಗ್ಗೆ ರಾಜ್ಯದ ಸಾಕಷ್ಟು ಚರ್ಚೆ ಆಗ್ತಿದೆ, ವಿಪಕ್ಷಗಳು ಕೂಡ ಅದನ್ನ ಅಸ್ತ್ರವಾಗಿ ಬಳಸ್ಕೊಂತಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಕೂಡ ಅಸಮಾನ ಇದೆ, ಅವ್ರಿಗೆ ಏನು ಹೇಳಕ್ ಬಯಸ್ತೀರ? ಅಲ್ಲ, ನಾನು ಹೇಳುವಂಥದ್ದಿಷ್ಟೇ, ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ದನ್ನು ಉಳಿಸ್ಕೊಂಡು ಮುಂದೆ ಹೋದರೆ ಮಾತ್ರ BJPಗೆ ಗೌರವ ಇರ್ತದೆ. ಬಾಕಿ ಎಲ್ಲ ಪಾರ್ಟಿ ಹಂಗೆ ನೀವು 10ರೊಟ್ಟಿಗೆ 11 ಗೋವಿಂದ ಅಂತ ಹೇಳಿದರೆ ಆಗ ನಮ್ಮ ಗೌರವಗಳು ಇರೋದಿಲ್ಲ. ಮೋದಿ ಅವರು ಹೇಗೆ ಇತ್ತೀಚಿನ ದಿನಗಳಲ್ಲಿ ನಡ್ಕೊಂಡ್ರ, ಅಟಲ್ಜಿ ಅವರು ಏನು ಹೆಜ್ಜೆಗಳನ್ನು ನಮಗೆ ಕೊಟ್ಟಿದ್ರ, ಅದನ್ನೆಲ್ಲ ಮಾಡದಿದ್ದರೆ ಜನನೂ ನಮ್ಮನ್ನು ಬೇರೆ ಪಾರ್ಟಿಯವರಾಗಿ ತಿರಸ್ಕಾರ ಮಾಡ್ಬೋದು. ಒಮ್ಮೆ ಮಾಡಿದ್ರು, ಮೊನ್ನೆ ಮಾಡಿದ್ರು. ಅಧಿಕಾರದಲ್ಲಿದ್ದಂಥ ಪಾರ್ಟಿಯನ್ನು ಭಾರಿ ದೊಡ್ಡ ಏಟು ಕೊಟ್ಟು ನಮ್ಮ ಅಧಿಕಾರದಿಂದ ಕೆಳಗಿಳಿಸಿದ್ದನ್ನು ನಾವು ಮರಿಬಾರ್ದು. ಇದನ್ನು ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ಕರ್ನಾಟಕದಲ್ಲಿ BJPಯನ್ನು ಕಟ್ಟಬೇಕು. ದಕ್ಷಿಣ ಭಾರತಕ್ಕೆ ಕರ್ನಾಟಕವೇ ಭಾರತೀಯ ಜನತಾ ಪಾರ್ಟಿಯ ಸೆಂಟ್ರಲ್ ಆಗಬೇಕು. ನಾನು ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇನೆ, ಯಾರು ಕೂಡ ಇದಕ್ಕೆ ಗಡಿಬಿಡಿ ಮಾಡೋದು, ಗೊಂದಲ ಮಾಡಿಕೊಳ್ಳೋ ಅಗತ್ಯ ಇಲ್ಲ. ಯಾರೋ ಕೆಲವರು ಮಾಡಿದ ತಪ್ಪು ಅದು ಭಾರಿ ದೊಡ್ಡ ತಪ್ಪಾಗಿದೆ, ಅದರಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಿಮ್ಮೆಲ್ಲ ಮನಸ್ಸಿಗೆ ನೋವಾಗಿದೆ. ಇದನ್ನು ಸರಿಪಡಿಸುವಂಥ ಕೆಲಸ ನಾವು ಎಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಮಾತ್ರ ಹೇಳ್ತೀನಿ. ಸರ್, ಕೊನೆ ಪ್ರಶ್ನೆ, ಕಠಿಣ ಕ್ರಮ ಆಗುವ ನಿರೀಕ್ಷೆ ನಿಮ್ಗಿದೆಯಾ? ಗೊತ್ತಿಲ್ಲ ಸರ್, ಇದು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಹ್ಯಾಸ್ ಟು ಡಿಸೈಡ್. ಮತ್ತು ಐಡೆಂಟಿಫಿಕೇಷನ್ ಭಾರಿ ಸುಲಭದ ಕೆಲಸ ಅಲ್ಲ. ಸಂಶಯದಲ್ಲಿ ನಾವು 10 ಜನರ ಮೇಲೆ ಮಾತಾಡುವಂಥದ್ದು, ಅವರ ಮನಸ್ಸಿಗೂ ನೋವು ಮಾಡುವಂಥದ್ದು, ಇದೆಲ್ಲ ಭಾರಿ ಸೂಕ್ಷ್ಮವಾದಂಥ ವಿಚಾರ ಆದ ಕಾರಣ ಇದನ್ನು ಅವರ ದೃಷ್ಟಿಯಲ್ಲಿ ತಗೊಂಡು ಹೋಗಬೇಕಾಗಿದೆ. ಇಷ್ಟು ಮಾಜಿ CM ಆದಂತಹ ಸದಾನಂದ ಗೌಡರು ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರ್ತಿ ನಾಯ್ಕ, ಫ್ರೀಡಂ TV, ಬೆಂಗಳೂರು.